ಸೊ ಫೈನಲಿ ಶಾಪಿಂಗ್ ಮುಗಿಸ್ಕೊಂಡು ಬಂದ್ವಿ. ಬರೀ ನಾನು ಹೋಗಿದ್ದು ದೋಸೆ ತವಾ ತರೋದಕ್ಕೆ ಅಂತ ಇದೆರಡು ಎಕ್ಸ್ಟ್ರಾ ನಮ್ಮ ಮನೆಯವ್ರಿಗೆ ನನ್ನ ಮೇಲೆ ಪ್ರೀತಿ ಜಾಸ್ತಿ ಆಗ್ಬಿಟ್ಟು ಎಕ್ಸ್ಟ್ರಾ 2 ಪಾತ್ರೆ ತಗೊಂಡು ಬೆಣ್ಣೆ ನೋಡಿ ಸಿಹಿನಲ್ಲಿ ರೆಡಿ ಮಾಡಿದೆ. ಇದು ನೋಡಿ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಕೃತಿ ಮಾದೇಶ್ ವ್ಲಾಗ್ಸ್. ಫ್ರೆಂಡ್ಸ್, ಇವತ್ತು ಸ್ಯಾಟರ್ಡೆ. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಏನಪ್ಪ ಇವತ್ತು ಅಂತಂದರೆ, ತುಂಬ ದಿನ ಆಗಿತ್ತು ಎ ಡೇ ಇನ್ ಮೈ ಲೈಫ್ ಮಾಡಿ. ಆದ್ದರಿಂದ ಇವತ್ತು ನನ್ನ ಹಸ್ಬೆಂಡ್ ಕೂಡ ಮನೆಯಲ್ಲೇ ಇದ್ದರು. ಇವತ್ತು ವೀಕ್ಲಿ ಆಫ್ ಇತ್ತು ಅವ್ರಿಗೆ. ಆದ್ದರಿಂದ ಇವತ್ತು ಅವ್ರ ಜೊತೆ ಹೇಗಿರುತ್ತೆ ನನ್ನ ಡೇ ಏನು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಮನೇಲಿ ಸ್ವಲ್ಪ ತರಕಾರಿ ಎಲ್ಲ ಖಾಲಿಯಾಗಿತ್ತು, ಆದ್ದರಿಂದ ತರೋಣ ಅಂತ ಹೇಳಿ ಬೆಳಗ್ಗೆನೇ ಹೊರಟ್ವಿ RMCಗೆ, ಅಗ್ರಹಾರದ ಹತ್ರ. ಮೈಸೂರಲ್ಲಿರೋರಿಗೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇರುತ್ತೆ. ಇಲ್ಲಿ ನಮಗೆ ಇಲ್ಲಿ ಬಂದು ತೊಗೊಂಡ್ರೆ ಇಷ್ಟ ಆಗುತ್ತೆ. ತೊಗೊಂಡು ಬಂದು ಇವತ್ತು ತರಕಾರಿ ಅಂತೂ ತುಂಬ ರೇಟ್ ಇತ್ತಪ್ಪ. ತರಕಾರಿ ಸೊಪ್ಪಂತೂ ಕೇಳೋ ಹಾಗೆ ಇಲ್ಲ. ಒಂದು ಕಟ್ಟಿಗೆ ಕೊತ್ತಂಬರಿ ಮೆಂತ್ಯ ಎಲ್ಲ 10-20 ಆ ರೀತಿ ಇತ್ತು. ಹೇಗೋ ತೊಗೊಂಡು ಬಂದ್ವಿ. ತೊಗೊಂಡು ಬಂದು ಫ್ರಿಜ್ಜೆಲ್ಲ ಕ್ಲೀನ್ ಮಾಡಿಕೊಂಡು ಅದನ್ನು ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡೋಣ ಅಂತ. ನಾನು ಯಾವಾಗಲೂ ಅಷ್ಟೇ, ಯಾವಾಗ ತರಕಾರಿ ಸೊಪ್ಪು 10 ಡೇಸ್ ಅಥವಾ 15 ಡೇಸ್ ಒನ್ಸ್ ತರ್ತೀವಿ ಈ ಥರ ನಾವು ತಂದರೆ ಅಲ್ಲೇ ಫ್ರಿಜ್ನ ಕ್ಲೀನ್ ಮಾಡಿ ಅಲ್ಲೇ ಇಟ್ಬಿಟ್ರೆ ನಮಗೆ ಆ ಫ್ರಿಜ್ ಕ್ಲೀನ್ ಅಲ್ಲೇ ಆಗೋಗುತ್ತೆ. ಅದಕ್ಕೆ ಅಂತ ಒಂದು ಡೇ ಎಲ್ಲ ಇಟ್ಕೊಳಕ್ಕೆ ಹೋಗಲ್ಲ ನಾನು. ಯಾವಾಗ ತರಕಾರಿ ಸೊಪ್ಪೆಲ್ಲ ತರ್ತೀವಿ ಆವಾಗ ನೀಟಾಗೆಲ್ಲ ವಾಶ್ ಮಾಡಿ ಒಂದೇ ಸರ್ತಿ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ರೆ ಫ್ರಿಜ್ ಕೂಡ ಕ್ಲೀನ್ ಆಗಿಬಿಡುತ್ತೆ ಅಂತ. ಅವ್ರು ನಮ್ಮ ಮನೆಯವ್ರು ಒಂದು ಕಡೆ ಫ್ರಿಜ್ನ ಕ್ಲೀನ್ ಮಾಡಿ ತರಕಾರಿ ಎಲ್ಲ ಜೋಡಿಸಿದ್ರೆ, ನಾನು ಒಂದು ಕಡೆ ಇಲ್ಲಿ ತಿಂಡಿಗೆ ರೆಡಿ ಮಾಡ್ಕೊತಾ ಇದ್ದೆ. ಯಾಕಂದರೆ ಬೆಳಗ್ಗೆನೇ ಹೋಗಿದ್ವಿ ಅಲ್ವಾ, ಸೊ ತಿಂಡಿಗೇನು ಪ್ರಿಪೇರ್ ಮಾಡಿರಲಿಲ್ಲ. ಅಲ್ಲಿಂದ ಬಂದು ಮಾಡೋಣ ಅಂತ ಹೇಳಿ ಅಲ್ಲಿಂದ ಬಂದು ನಾನೀಗ ಕ್ಯಾಪ್ಸಿಕಮ್ ಹಾಕ್ಬಿಟ್ಟು ವಾಂಗಿಬಾತ್ ಮಾಡಿಬಿಡೋಣ ಅಂತ ಹೇಳಿ ವಾಂಗಿಬಾತ್ ಮಾಡ್ಕೊತಾ ಇದ್ದೀನಿ. ಬೇಗನೂ ಆಗಿಬಿಡುತ್ತೆ ಅಂತ ಹೇಳಿ. ಆಮೇಲೆ ನನಗೆ ವಾಂಗಿಬಾತ್ ಅಂದರೆ ತುಂಬ ಇಷ್ಟ, ಅದಕ್ಕೋಸ್ಕರ ಇವತ್ತು ವಾಂಗಿಬಾತ್ ಮಾಡಿಕೊಂಡೆ. ಎಲ್ಲರ ಮನೇಲೂ ಬದನೆಕಾಯಿ ಹಾಕಿ ಮಾಡ್ತಾರೆ, ಬಟ್ ನಮ್ಮ ಮನೆಯಲ್ಲಿ ನನ್ನ ಹಸ್ಬೆಂಡ್ ಬದನೆಕಾಯಿ ಹಾಕಿದ ವಾಂಗಿಬಾತ್ ತಿಂದೇ ಇರೋದ್ರಿಂದ ನಾನು ನಮ್ಮ ಮನೆಯಲ್ಲಿ ಕ್ಯಾಪ್ಸಿಕಮ್ ಹಾಕಿ ವಾಂಗಿಬಾತ್ನ ಮಾಡೋದು. ನಂಗೆ ಇನ್ನೊಂದು ಏನಪ್ಪ ದೊಡ್ಡ ಕೆಲಸ ಈ ಸೊಪ್ಪು ತರಕಾರಿಗಳೆಲ್ಲ ತಂದಾಗ ಅಂದರೆ ಈ ಸೊಪ್ಪನ್ನ ಬಿಡಿಸೋದು. ನಂಗೆ ಲಿಟ್ರಲಿ ಹೇಳ್ಬೇಕಂದ್ರೆ ಸೊಪ್ಪು ಬಿಡಿಸಿದ್ರೆ ನನಗೆ ನಿದ್ದೆನೇ ಬಂದುಬಿಡುತ್ತೆ. ಬಟ್ ಏನು ಮಾಡೋಕ್ಕಾಗುತ್ತೆ. ಅದಕ್ಕೆ ನಮ್ಮ ಮನೆಯವ್ರು ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಾರೆ. ಅವ್ರು ತರಕಾರಿನೆಲ್ಲ ಜೋಡಿಸಿಟ್ಬಿಡ್ತೀನಿ, ನೀನು ಸೊಪ್ಪು ಕ್ಲೀನ್ ಮಾಡ್ಕೊ ಅಂತ ಹೇಳಿ ಅವರು ತರಕಾರಿನೆಲ್ಲ ಜೋಡಿಸ್ಕೊಡ್ತಾರೆ. ನಾನು ಕೂತ್ಕೊಂಡು ಸೊಪ್ಪೆಲ್ಲ ಬಿಡಿಸ್ಕೊತೀನಿ. ಅದು ನಾವು ಒಂದೇ ಸರಿ ತರೋದ್ರಿಂದ ಎಲ್ಲ ಸೊಪ್ಪನ್ನು ನನಗೆ ಈ ಸೊಪ್ಪು ಕ್ಲೀನ್ ಮಾಡೋಷ್ಟೊತ್ತಿಗೆ ಆಲ್ಮೋಸ್ಟ್ ನಿದ್ದೆ ಫುಲ್ ಬಂದುಬಿಟ್ಟಿರುತ್ತೆ. ನನಗೆ ಬಿಟ್ಟರೆ ಮಲಗಿಬಿಡೋಣ ಅಂತ ಅನಿಸುತ್ತೆ. ಸೊಪ್ಪೆಲ್ಲ ಕ್ಲೀನ್ ಮಾಡಿ ಮನೆ ಕೆಲಸ ಎಲ್ಲ ಮುಗಿಸಿ ಈಗ ಮತ್ತೆ ಕಿಚನಿಗೆ ಬಂದೆ. ಯಾಕಂದರೆ ಅಷ್ಟೊತ್ತಿಗೆ ಮಧ್ಯಾಹ್ನ ಆಗೇ ಹೋಯ್ತು, 12 ಗಂಟೆ ಆಗೇ ಹೋಯ್ತು ಇಷ್ಟೆಲ್ಲ ಕೆಲಸ ಮುಗಿಸೋ ಅಷ್ಟೊತ್ತಿಗೆ. ಈಗ ನೆಕ್ಸ್ಟು ಸ್ವಲ್ಪ ಒಂದಷ್ಟು ಚಿಕ್ಕ ಪುಟ್ಟ ಕೆಲಸಗಳಿತ್ತು. ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಖಾಲಿಯಾಗಿತ್ತು, ಅದೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡೋಣ. ಯಾಕಂದರೆ ನೆಕ್ಸ್ಟು ವೀಕ್ ಡೇಸ್ಗಳಲ್ಲಿ ಅಡುಗೆ ಮಾಡೋದಕ್ಕೆ ಈಸಿ ಆಗುತ್ತೆ ಆವಾಗ ನನಗೆ ಅಂತ ಹೇಳಿ ಅದೆಲ್ಲ ಮಾಡಿ ಇಟ್ಕೊಂಡ್ಬಿಡೋಣ ಅಂತ ಮಾಡಿಟ್ಕೊತಾ ಇದ್ದೀನಿ. ಹಾಗೆ ಅಡುಗೆನೂ ಮಾಡಿಟ್ಬಿಟ್ರೆ ಈಗ ಸರಿ ಹೋಗುತ್ತೆ ಅಂತ ಹೇಳಿ ಅಡುಗೆ ಕೆಲಸ ಇದೆಲ್ಲ ಮಾಡಿಕೊಂಡೆ. ನಂದು ಹೇಗೆ ಅಂತಂದರೆ, ನಾನು ಫಸ್ಟೇ ಚಾಪ್ ಮಾಡಿಕೊಂಡು ಆಮೇಲೆ ಬಂದು ಒಗ್ಗರಣೆಗೆ ಹಾಕೋದು ಅದೆಲ್ಲ ಇಲ್ಲ. ನಾನೇನಪ್ಪ ಅಂತಂದರೆ ಅಲ್ಲೇ ಒಂದು ಕಡೆ ಬಾಣಲೆಗೆ ಇಟ್ಬಿಟ್ಟು ಅಲ್ಲೇ ಚಾಪ್ ಮಾಡಿ ಹಾಗೆ ಒಗ್ಗರಣೆಗೆ ಡೈರೆಕ್ಟ್ ಹಾಕ್ತಾ ಇರಬೇಕು, ಆ ಥರ ನನ್ನ ಕೆಲಸಗಳಿರುತ್ತೆ. ಸೊ ನಾನೀಗೆಲ್ಲ ಅಡುಗೆ ಎಲ್ಲ ಪ್ರಿಪೇರ್ ಮಾಡಿ ನಿಮಗೆ ಆಮೇಲೆ ಸಿಗ್ತೀನಿ. ನಾನು ಅಡುಗೆ ಮಾಡೋ ಅಷ್ಟೊತ್ತಿಗೆ ನನ್ನ ಹಸ್ಬೆಂಡು ಮತ್ತು ನನ್ನ ಮಗನೂ ಊನೋ ಆಡೋಕೆ ಕೂತಿದ್ರು. ನಮ್ಮ ಮನೆಯವ್ರಿಗೆ ಊನೋ ಆಡೋದಕ್ಕೆ ಬರೋದಿಲ್ಲ ಅವ್ರಿಗೆ, ನಾನು ಮಾತ್ರ ಅವನ ಜೊತೆ ಆಡೋದು. ಅವ್ರ ಅಪ್ಪಂಗೆ ಗೊತ್ತಿಲ್ವಲ್ಲ ಅಂತ ಹೇಳಿ, ಪಾಪ ಆಡೋಣ ಬನ್ನಿ, ನೀವೇನಾದರೂ ಸೋತ್ರೆ ನನಗೆ ಐಸ್ ಕ್ರೀಮ್ ತೊಗೊಡ್ಬೇಕು ಅಂತ ಹೇಳಿ ಚಾಲೆಂಜ್ ಕಟ್ಕೊಂಡು ಆಡ್ತಿದ್ದಾನೆ. ಯಾಕಂದರೆ ಅವ್ರಿಗೆ ಆಡೋಕ್ಕೆಲ್ಲ ಬರಲ್ಲ ಇದು. ಎಲ್ಲೋಗೆ ಎಲ್ಲೋ ಹಾಕಿ ಹಂಗಾರೆ ನಿಮ್ಮ ಮಗ ಇವತ್ತು ನಿಮ್ಮನ್ನು ಸೋಲಿಸ್ತಾನೆ ಚೆನ್ನಾಗಿ ಅಂತ ಆಯಿತು. ಗೆದ್ರೆ ಏನು, ಯಾರು ಗೆದ್ರೆ ಐಸ್ ಕ್ರೀಮು? ಅಮ್ಮನ ಹತ್ರ ಆಲ್ರೆಡಿ ಐತೆ 50 rupees. ಅದ್ರ ಚಾಕ್ಲೇಟ್ ಕೊಡ್ತೀನಿ. ಆ ಟಕಟ್ ನಿಮ್ದು ನಂದೇನೆ ಪುಕ್ಕ ಈಗ ಇಲ್ಲ, ಆ ಟಕಟ್ ಇತ್ತು, ಅದ್ರ ಮೇಲೆ ಸ್ಕಿಪ್ ನಿಮ್ದು. ಏನು ಪಿಕ್ ಇರಿ ನಾನು ಅವನಿಯಾ ರಿವರ್ಸ್ ಹಂಗೇನೆ.
ಒಂದು ಇಲ್ಲ ರೆಡ್ಡು ಒನ್ ಈಗ ಅವ್ರು ಊನ ಆಟನೆಲ್ಲ ನೋಡಿಕೊಂಡು ಮತ್ತೆ ಕಿಚನಿಗೆ ಬಂದೆ. ಏನಪ್ಪ ಅಂತಂದರೆ ನಾನು ಒಂದು 15 ಡೇಸಿಂದ ಕೆನೆನ ಎತ್ತಿಟ್ಟಿದ್ದೆ. ನಾನು ಮನೇಲಿ ಯಾಕೆ ಬೆಣ್ಣೆ ತೆಗಿಬಾರ್ದು ಅಂತ, ಯಾಕಂದರೆ ನಾನು ಯಾವತ್ತೂ ಬೆಣ್ಣೆ ಎಲ್ಲ ತೆಗ್ದಿಲ್ಲ. ನಾನು ಹಸು ಹಾಲು ತೊಗೊಳೋದು, ಬಟ್ ಯಾವತ್ತೂ ಈ ಥರ ಕೆನೆ ಎಲ್ಲ ಎತ್ತಿಟ್ಟು ಬೆಣ್ಣೆ ಮಾಡೋದು ಅದೆಲ್ಲ ಏನೂ ಮಾಡೋಕ್ಕೆ ಹೋಗಿಲ್ಲ. ಆದ್ದರಿಂದ ಇವತ್ತು ನೋಡೋಣ, ಟ್ರೈ ಮಾಡೋಣ ಅಂತ ಹೇಳಿ ಎತ್ತಿಟ್ಟಿದ್ದೆ. ಬರುತ್ತೋ ಇಲ್ವೋ ಅಂತಲೂ ನಂಗೆ ನಿಜ ಗೊತ್ತಿಲ್ಲ. ಟ್ರೈ ಮಾಡೋಣ ಹೇಗೆ ಬರುತ್ತೆ ಅಂತ. ಫಸ್ಟು ಇಲ್ಲಿ ನಾನು ಒಂದು 15 ಡೇಸ್ದು ಕೆನೆ ತೊಗೊಂಡಿದ್ದೀನಿ. ಅದಕ್ಕೋಸ್ಕರ ಐಸ್ ವಾಟ್ರ್ ಮತ್ತು ಸ್ವಲ್ಪ ಒಂದು ಐಸ್ ಕ್ಯೂಬ್ಸ್ನ ಇಟ್ಕೊಂಡಿದ್ದೀನಿ ನಾನು. ಫಸ್ಟು ಸ್ವಲ್ಪ ಐಸ್ ವಾಟರ್ನ ಹಾಕ್ಕೊಂಡು 1 ನಿಮಿಷದ ತನಕನೂ ನೀಟಾಗಿ ಗ್ರೈಂಡ್ ಮಾಡ್ಕೊಬೇಕು. ಅದಾದಮೇಲೆ ಮತ್ತೆ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಮತ್ತೆ ಒಂದು ಸ್ವಲ್ಪ ಐಸ್ ಕ್ಯೂಬ್ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡೆ. ಗ್ರೈಂಡ್ ಮಾಡ್ತಾಯಿದ್ದೀನಿ, ನನಗೆ ಅದು ಬರ್ತಿದೆ ಅಂತ ಗೊತ್ತೇ ಆಗ್ತಿಲ್ಲ ಕನ್ಸಿಸ್ಟೆನ್ಸಿ ಅದು. ನಾನು ಅಂದ್ಕೊಂಡೆ ಮೇ ಬಿ ಬರ್ತಾಯಿಲ್ಲ, ಇದು ಹೋಯಿತು ಅನಿಸುತ್ತೆ, ನನಗೆ ಮಾಡೋಕ್ಕೆ ಬರಲ್ಲ, 15 ಕೆನೆ ಬೇರೆ ವೇಸ್ಟ್ ಮಾಡಿದ್ನಲ್ಲ ಅಂತ ಅಂದ್ಕೊಂಡೆ. ಫಸ್ಟು ನಾನು ಇಲ್ಲ ಹೋಯಿತು ಅಂತಲೇ ಅಂದ್ಕೊಂಡೆ. ಬಟ್ ಆಮೇಲೆ ಇಲ್ಲ, ಇನ್ನೊಂದು ಸ್ವಲ್ಪ ನೋಡೋಣ, ಇನ್ನೊಂದು ನಿಮಿಷ ಆಡಿಸೋಣ ಅಂತ. ನೀವು ಮಿನಿಮಮ್ 2ರಿಂದ 3 ನಿಮಿಷ ನೀಟಾಗಿ ಗ್ರೈಂಡ್ ಮಾಡಿಕೊಂಡ್ರೆ ನಿಮಗೆ ಬೆಣ್ಣೆ ಪರ್ಫೆಕ್ಟಾಗಿ ಬರುತ್ತೆ. ನಂಗೆ ಆಮೇಲೆ ಅನ್ನಿಸ್ತು ಇಲ್ಲ ಬರ್ತಾ ಇದೆ ಅಂತ ನೋಡಿ ಮುಟ್ಟಿ. ಆಮೇಲೆ ಸ್ವಲ್ಪ ಇಲ್ಲಾಂದರೆ ಸ್ಟಾರ್ಟಿಂಗ್ ಏನಾಗ್ಬಿಟ್ಟಿತ್ತು ಒಳ್ಳೆ ಈ ಐಸ್ ಕ್ರೀಮ್ ಕರ್ಗೋದ್ರೆ ಹೇಗಿರುತ್ತೋ ಹಾಗಾಗ್ಬಿಟ್ಟಿತ್ತು. ನಾನು ಇದೇನು ಈ ಥರ ಐಸ್ ಕ್ರೀಮ್ ಥರ ಆಗ್ಬಿಟ್ಟಿದೆ, ಬರಲ್ಲ ಅಂದ್ಕೊಂಡೆ. ಆಮೇಲೆ ನೋಡೋಣ ಅಂತ ಹೇಳಿ ಮತ್ತೆ ಇನ್ನೊಂದು ನಿಮಿಷ ಎಕ್ಸ್ಟ್ರಾ ಗ್ರೈಂಡ್ ಮಾಡಿದಾಗ ನನಗೆ ನೋಡಿ ಮಜ್ಜಿಗೆ ಬಿಡ್ತಾ ಇದೆ. ಈ ಥರ ಬಂದರೆ ಬೆಣ್ಣೆ ರೆಡಿ ಆಯ್ತು. ಇನ್ನೇನು ಅಂತ ಇನ್ನೊಂದು ಸ್ವಲ್ಪ ಇನ್ನೊಂದು 2 ರೌಂಡ್ ಆಡಿಸಿದೆ. ವಾವ್, ನೋಡಿ ಕೈ ಹೇಗೆ ಸಿಕ್ತಿದೆ ಬೆಣ್ಣೆ. ಎಸ್, ಈಗ ನಾನು ಬಟ್ಟಲು ನೀರು ಇಟ್ಕೊಂಡಿದ್ದೀನಿ ನೋಡಿ ಹೇಗೆ ಮಜ್ಜಿಗೆ ಹೆಂಗೆ ಸಪ್ರೇಟ್ ಆಗಿದೆ ಅಂತ. ನೀರು ಒಳಗಡೆ ಹಾಕ್ಬಿಟ್ಟು ಫಸ್ಟ್ ಟೈಮ್ ಮಾಡಿರೋದು ತುಂಬ ಖುಷಿ ಆಗ್ತಿದೆ ನನಗೆ, ಇಷ್ಟು ಚೆನ್ನಾಗಿ ಬಂದಿದ್ದಿಲ್ಲ ಅಂತ. ಯಾಕಂದರೆ ನಾನು ಇದೆಲ್ಲ ಮಾಡೋಕ್ಕೋಗಲ್ಲ, ಅಯ್ಯೋ ಅಂಗಡಿ ಅಂತಂದ್ರೆ ಆಗುತ್ತೆ ಅಂತ ಅಂದ್ಕೊತೀನಿ ಯಾವಾಗ್ಲೂ. ಬಂದಿದೆ ಅನಿಸುತ್ತೆ, ಮೇ ಬಿ ಒಂದು 15 to 20 ಡೇಸ್ ಏನೋ ಎತ್ತಿಟ್ಟಿದ್ದೀನಿ. ಮಿನಿಮಮ್ ಒಂದು 1/4 kg ಮೇಲಿದೆ ಅಂತ ಅನ್ಕೊಂತ. ಎಷ್ಟು ಚೆನ್ನಾಗಿದೆ ನೋಡಿ ಬೆಣ್ಣೆ. ಇನ್ನೊಂದು ರೌಂಡ್ ಆಡ್ಸೋದು, ಇನ್ನೊಂದು ಸ್ವಲ್ಪ ಬೆಣ್ಣೆ ಬರ್ಬೋದಾ. ಸಂಜೆ ಸ್ವಲ್ಪ ಹೊರಗಡೆ ಹೋಗಬೇಕಿತ್ತು, ದೋಸೆ ತವ ಹೋಗಿತ್ತು, ಹೊಸದು ತರಬೇಕಿತ್ತು. ಹೇಗಿದ್ದರೂ ನಾನ್ ಸ್ಟಿಕ್ ಎಲ್ಲ ಬೇಡ, ಕ್ಯಾಸ್ಟ್ ಐರನ್ ಅಲ್ವಾ ಈಗ ಎಲ್ಲ ಯೂಸ್ ಮಾಡ್ತಿರೋದು, ನಮ್ಮ ಹೆಲ್ತ್ಗೂ ಕೂಡ ಒಳ್ಳೇದಲ್ವಾ. ಅದಕ್ಕೆ ಈ ಸರಿ ಕ್ಯಾಸ್ಟ್ ಐರನ್ ತವನೇ ತರೋಣ ಅಂತ ಹೇಳಿ ಹೋದ್ವಿ. ಫಸ್ಟು ಮಹಾವೀರ್ಗೆ ಹೋದ್ವಿ. ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ನನಗೆ ಪ್ರೆಸ್ಟೀಜಲ್ಲೂ ಕೂಡ ಕ್ಯಾಸ್ಟ್ ಐರನ್ ಬಿಟ್ಟಿದ್ದಾರೆ ಅಂತ. ನನಗೆ ಗೊತ್ತಿರಲಿಲ್ಲ, ಯಾಕಂದರೆ ಇಲ್ಲಿ ಬಂದರೆ ವೆರೈಟೀಸ್ ಇರುತ್ತೆ, ಒಂದಲ್ಲ ಒಂದು ನೋಡ್ಬೋದು ಅಂದ್ಕೊಂಡು ಬಂದೆ. ಬಟ್ ಇಲ್ಲಿ ಬಂದಮೇಲೆ ಗೊತ್ತಾಯಿತು ನನಗೆ ಪ್ರೆಸ್ಟೀಜಲ್ಲೂ ಕೂಡ ಕ್ಯಾಸ್ಟ್ ಐರನ್ ತವ ಬಿಟ್ಟಿದ್ದಾರೆ ಅಂತ. ಯಾಕಂದರೆ ನನಗೆ ಇದರಲ್ಲಿ ಯಾವುದು ಚೆನ್ನಾಗಿದೆ ಅನ್ನೋದು ಅಷ್ಟು ಐಡಿಯಾ ಇರಲಿಲ್ಲ. ಬಟ್ ಅಷ್ಟೊತ್ತಿಗೆ ನಮ್ಮ ಮನೆಯವ್ರಿಗೆ ಹೊಟ್ಟೆ ಹಸುತ್ತಿತ್ತು ಅಂತ ಹೇಳಿ ಅಲ್ಲಿಂದ ಬಂದು ಇಲ್ಲಿ ಚಾಟ್ಸ್ ತಿನ್ನೋದಕ್ಕೆ ಅಂತ ಬಂದ್ವಿ. ಮಸಾಲೆ ಪುರಿ ತಿನ್ನೋಣ ಅಂತ ಇವರು ಎಲ್ಲರೂ ಹೊರಗಡೆ ಹೋದಾಗ ಇವ್ರಿಗೆ ಬೇಗ ಹೊಟ್ಟೆ ಹಸುತ್ತೆ ನಮ್ಮ ಮನೆಯವ್ರಿಗೆ. ಇಲ್ಲೊಂದು ಸಖತ್ ರಶ್ ಇತ್ತು, ತುಂಬ ಹಳೇದಂತೆ ಇದು, ಕಮ್ಮಿ ಅಂದರೆ ಒಂದು 18 ವರ್ಷದ ಹಿಂದೆಯಿಂದನೂ ಇದೆ ಇದು. ಟೇಸ್ಟು ಓಕೆ ಚೆನ್ನಾಗಿತ್ತು, ನಂಗೆ ಇಷ್ಟ ಆಯಿತು. ಅದಾದಮೇಲೆ ಅಲ್ಲೇ ಪಕ್ಕದಲ್ಲಿ ಮೋಹನ್ ಭಂಡಾರ್ಗೆ ಹೋಗಿ ಒಂದು ಸತಿ ಚೆಕ್ ಮಾಡೋಣ ಅಂತ ಹೇಳಿ ಮೋಹನ್ ಭಂಡಾರ್ಗೆ ಹೋದ್ವಿ. ಅಲ್ಲೂ ಕೂಡ ಜಸ್ಟು ನೋಡ್ಕೊಂಡು ಬಂದೆ ಅಷ್ಟೇ. ನನಗೆ ಪ್ರೆಸ್ಟೀಜೇ ತೊಗೊಳ್ಳೋಣ ಅಂತ ಅನ್ನಿಸ್ತು, ಯಾಕಂದರೆ ಪ್ರೆಸ್ಟೀಜ್ ತುಂಬ ಯೂಸ್ ಮಾಡಿದ್ದೀವಲ್ವ, ಅದಕ್ಕೇ ಪ್ರೆಸ್ಟೀಜ್ ತೊಗೊಳ್ಳೋಣ ಅಂತ ಹೇಳಿ ಅಲ್ಲಿಂದನೂ ಕೂಡ ಬಂದುಬಿಟ್ವಿ. ಅಲ್ಲಿ ತೊಗೊಳ್ಳಿಲ್ಲ ಮೋಹನ್ ಭಂಡಾರಲ್ಲೂ.
ನಮ್ಮ ಮನೆ ಹತ್ತಿರದಲ್ಲೇ ನನಗೆ ಪ್ರೆಸ್ಟೀಜ್ ಶೋರೂಮ್ ಇದೆ. ಆಲ್ಮೋಸ್ಟ್ ನಾವೆಲ್ಲ ಐಟಮ್ಗಳಲ್ಲೇ ಪರ್ಚೇಸ್ ಮಾಡೋದು, ಯಾಕಂದರೆ ವೆರೈಟೀಸ್ ಜಾಸ್ತಿ ಇರುತ್ತೆ ಶೋರೂಮ್ಗೆ ಹೋದರೆ ಅಂತ ಹೇಳಿ. ಆದ್ದರಿಂದ ನಮ್ಮ ಮನೆಯವ್ರು ಪ್ರೆಸ್ಟೀಜ್ ತೊಗೊತೀನಿ ಅಂದರೆ ಪ್ರೆಸ್ಟೀಜ್ ಶೋರೂಮೇ ಇದೆ ಅಲ್ವಾ, ಅಲ್ಲೇ ಹೋಗೋಣ ಅಂತ ಹೇಳಿ ಪ್ರೆಸ್ಟೀಜ್ ಶೋರೂಮ್ಗೆ ಕರ್ಕೊಂಡು ಬಂದರು. ಇಲ್ಲಿ ಒಂದು ತವಾ ತೊಗೊಳಕ್ಕೆ ಬಂದು ಎಷ್ಟು ಐಟಮ್ ತೊಗೊಂಡೆ ಗೊತ್ತಾ? ಹೆಣ್ಮಕ್ಳಿಗೆ ಹಾಗೆ ಅಲ್ವಾ, ಪಾತ್ರೆ ಅಂದರೆ ಆಲ್ಮೋಸ್ಟ್ ಎಲ್ರಿಗೂ ಇಷ್ಟ ಆಗುತ್ತೆ. ಬಟ್ ನಂಗೆ ಅಷ್ಟೊಂದೇನು ಇಷ್ಟ ಆಗೋಲ್ಲ. ಬಟ್ ನನಗೆ ಈ ಸ್ಟೇನ್ಲೆಸ್ ಸ್ಟೀಲ್ ಯೂಸ್ ಮಾಡೋಣ, ಇದು ಇಂಡಾಲಿಯಮು ಅದನ್ನೆಲ್ಲ ಯೂಸ್ ಮಾಡೋದು, ನಾನ್ ಸ್ಟಿಕ್ಕು ಅದನ್ನೆಲ್ಲ ಕಮ್ಮಿ ಮಾಡೋಣ ಅನ್ನೋದೊಂದು ಥಾಟ್ ಇತ್ತು ನನಗೆ ತುಂಬ ದಿನದಿಂದ. ಹಾಗಾಗಿ ನಮ್ಮನೆಯವರು ಇನ್ನು ಏನು ಬೇಕು ಅಂತ ಅಂದರು. ಸೊ ನಾವು ಗೊತ್ತಲ್ಲ ಹೆಣ್ಮಕ್ಳುಗಳು, ಇನ್ನು ಏನು ಬೇಕು ಅಂತ ಕೇಳೋದು ಹೆಚ್ಚ, ನಾವು ತೊಗೊಳೋದು ಹೆಚ್ಚ ಅಲ್ವಾ, ಆ ಥರ ಅನ್ನಿಸ್ಬಿಡುತ್ತೆ ಅಂಗಡಿಗಳಿಗೆ ಹೋದಾಗ. ಸೊ ಫೈನಲಿ ಶಾಪಿಂಗ್ ಮುಗಿಸ್ಕೊಂಡು ಬಂದ್ವಿ. ಬರೀ ನಾನು ಹೋಗಿದ್ದು ದೋಸೆ ತವಾ ತರೋದಕ್ಕೆ ಅಂತ ಇದೆರಡು ಎಕ್ಸ್ಟ್ರಾ, ನಮ್ಮ ಮನೆಯವ್ರಿಗೆ ನನ್ನ ಮೇಲೆ ಪ್ರೀತಿ ಜಾಸ್ತಿ ಆಗ್ಬಿಟ್ಟು ಎಕ್ಸ್ಟ್ರಾ 2 ಪಾತ್ರೆ ತಗೊಟ್ಟಿದ್ದಾರೆ. ಇದು ಏನು ತಗೊಂಡ ತುಂಬ ನೋಡ್ತಾ ಇದ್ದೆ, ನಮ್ಮನ್ನು ತುಂಬ ಅರ್ಜೆಂಟ್ ಮಾಡಿದ್ರು. ಸೊ ಫೈನಲಿ ನನಗೆ ಸ್ಟೀಲ್ ಪಾತ್ರೆ ಈ ಇದೆಲ್ಲ ಬೇಡ ಅಂತ ಹೇಳಿ ಸ್ಟೀಲ್ ಯೂಸ್ ಮಾಡೋಣ ಅಂತ ಹೇಳಿ ತೊಗೊಂಡು ಬಂದೆ. ಇದು ಚೆನ್ನಾಗಿದೆ ಅಲ್ವಾ ಚಿಕನ್ ಎಲ್ಲ ಮಾಡೋದಕ್ಕೆ ಅಂತ. ಇವಾಗ ನಾನ್ ಸ್ಟಿಕ್ ಎಲ್ಲ ಯೂಸ್ ಮಾಡಬಾರ್ದಂತೆ, ಆದ್ದರಿಂದ ಸ್ಟೀಲ್ನೇ ಯೂಸ್ ಮಾಡೋಣ, ನಾನ್ ಸ್ಟಿಕ್ ಬೇಡ ಅಂತ ನಾನು ಆಲ್ರೆಡಿ ಹೇಳ್ದಾಗೆ ನನ್ನ ಲೈಫಲ್ಲಿ ಚಿಕ್ಕದಾಗಿ ಚೇಂಜಸ್ನ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದೆ ಅಲ್ವಾ, ಅದರಲ್ಲಿ ಇದು ಒಂದು ಅಂತ ಅನ್ಕೊಬೋದು. ಎಲ್ಲ ಒಂದೇ ಸತಿ ಚೇಂಜ್ ಮಾಡೋಕ್ಕಾಗೋದಿಲ್ಲ, ಲೈಟಾಗಿ ಸ್ಲೋ ಆಗಿ ಚೇಂಜ್ ಆಗೋಣ. ಅದು ಏನಾದರೂ ಗ್ರೇವಿ ಏನಾದರೂ ಮಾಡೋಕ್ಕಾಗುತ್ತೆ, ಮತ್ತು ರೈಸ್ ಏನಾದರೂ ಮಾಡಬೇಕು ಅಂತಂದರೆ, ಮತ್ತು ಇದ್ರ ಸಾಂಬಾರು ಕೂಡ ಮಾಡ್ಕೊಬೋದು. ಏನು ರೈಸ್ ಮಾತ್ರನೇ ಮಾಡಬೇಕಂತೇನಿಲ್ಲ, ಸಾಂಬಾರು ಕೂಡ ಮಾಡ್ಬೋದು. ಇದು ನನಗೆ ತುಂಬ ಇಷ್ಟ ಆಯಿತು, ಚೆನ್ನಾಗಿದೆ ಅಲ್ವಾ ನೋಡೋದಕ್ಕೆ. ನಂಗೆ ಕಡಾಯಿಗಿಂತ ಇದೆ ತುಂಬ ಇಷ್ಟ ಆಯಿತು. ಇದು ಕಲರ್ ಕೂಡ ಚೆನ್ನಾಗಿದೆ, ಮತ್ತು ವೆಯ್ಟ್ ಆಗೂ ಇದೆ, ಏನು ಪರವಾಗಿಲ್ಲ, ಚೆನ್ನಾಗಿದೆ. ಬಟ್ ನಾನು ಮೇನ್ ತರಕ್ಕೆ ಅಂತ ಹೋಗಿಪ್ಪ ಎತ್ತಕ್ಕೆ ಇದೆಲ್ಲ ಇದನ್ನ ದೋಸೆ ತವಾ ಬೇಕಿತ್ತು, ನಾನ್ ಸ್ಟಿಕ್ ಬೇಡ, ಕ್ಯಾಸ್ಟ್ ಐರನ್ ತರೋಣ ಅಂತ ಹೇಳಿ. ಪ್ರೆಸ್ಟೀಜಲ್ಲೇ ಸಿಕ್ತು ನನಗೆ, ಸೊ ಅದಕ್ಕೆ ಪ್ರೆಸ್ಟೀಜೇ ತೊಗೊಂಡು ಬಂದೆ. ನೋಡಿ ಸಖತ್ ವೆಯ್ಟ್ ಇದೆ ಮಾತ್ರ. ಇದು ಒಂದು ಕೈಯಲ್ಲಿ ಎತ್ತಕ್ಕೆ ಐತಲ್ಲ ನನ್ನ ಕೈ. ಹಿಂಗೆತ್ತು, ಚೆನ್ನಾಗಿದೆ. ದೋಸೆ ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ, ಇನ್ನು ಸೀಸನಿಂಗ್ ಎಲ್ಲ ಮಾಡಬೇಕು. ದೋಸೆ ಹೇಗೆ ಬರುತ್ತೆ ಅಂತಲೂ ಕೂಡ ನಿಮ್ಗಳ ಜೊತೆ ರಿವ್ಯೂ ಕೊಡ್ತೀನಿ. ಇದಕ್ಕೆ ವ್ಯಾರಂಟಿ ಅಂತ ಏನಿರಲ್ಲ, ಲೈಫ್ ಟೈಮ್ ವ್ಯಾರಂಟಿ ಅಂತ ಇದಕ್ಕೆ. ಸೊ ವ್ಯಾರಂಟಿ ಕಾರ್ಡ್ ಅಂತ ಏನೂ ಕೊಟ್ಟಿಲ್ಲ. ಇದ್ರ ಪ್ರೈಸ್ ಏನಾದರೂ ಬೇಕು ಅಂತಂದರೆ, ಇದ್ರ ಪ್ರೈಸ್ ಎಷ್ಟು ಕೊಟ್ಟು ಇದಕ್ಕೆ 1400 ಕೊಟ್ಟೆ ಇದಕ್ಕೆ ತವಾಗೆ. 1400. ಇದ್ರ ರೇಟ್ ಬಂದು 1900 ಏನೋ, ಆಫರ್ ನಡೀತಿತ್ತು ಅಂತ ಹೇಳಿ 1400ಗೆ ಕೊಟ್ಟರು. ಈ ಕಡಾಯಿ ಎಷ್ಟು ಕೊಟ್ರಿ? ಬಿಲ್ ನೋಡು ಅಂತ ಹೇಳ್ತಾರೆ. ಇದು ಅಷ್ಟೇ 1400 ಅಂತ ಕಡಾಯಿ ಕೊಡು. ಒಂದು 1360, ಒಂದು 1410, ಒಂದು 1510, ಟೋಟಲ್ 1300. ಇದು 1500 ಆಗಿದ್ರೆ ಇದು 1500 ಇದು.
ಇದೆ ಸ್ವಲ್ಪ ಇದು 1500 ಒಂದು 510 ಇದು 1400 ಇದನ್ನು ಕೂಡ ಇಷ್ಟು ತಗೊಂಡ್ಬಂದೆ. ಇದೇ ಕಡೆ ತವನೇ ಜಾಸ್ತಿ. ತವ 1400 1500 ಅದೇ. 1400. ಹಾಂ ಸರಿ 1400. ನಿಮಗೆ ಎಕ್ಸು ಎಕ್ಸ್ ಆಟ ಗೊತ್ತಾ? ಗೊತ್ತು. ಹಾಂ ಗೊತ್ತು. ಎಕ್ಸ್ ಗೊತ್ತು ತಾನೇ ಇದು? ಸ್ಟ್ರೈಟ್ ಮಾಡೋದು, ಒಂದು ಲೆವೆಲ್ಗೆ ಹಾಕೋದು, ಒಂದು ಲೈನ್ಗೆ ಹಾಕೋದು. ಇದು ಹಾಂ ಈಗ ಸೊನ್ನೆ ಇದ್ದರೆ ಒಂದು ಲೈನ್ಗೆ ಹಾಕೋದು, ಎಕ್ಸ್ ಇದ್ದರೆ ಒಂದು ಲೈನ್ಗೆ ಹಾಕೋದು. ಹಾಂ ಈಗ ನನಗೂ ನಿಮಗೂ ಒಂದು ಚಾಲೆಂಜು. ಯಾರು ಇದನ್ನು ಫಸ್ಟು ಮುಗಿಸ್ತಾರೆ ಅವ್ರಿಗೆ ನಾನು ಕೊಡ್ತಾಯಿದ್ದೀನಿ 500 rupees. ಏನು ಕೊಡ್ತಿದ್ದೆ ಅಂತೆ ಎತ್ತು ಕೊಡ್ತಾಯಿದ್ದೆ. ನಿಮ್ಮ ತವೆತ್ತೆ ಕೊಡ್ತೀನಿ, ಸರಿನಾ? ಅದೀಗ 500 rupees, ಸರಿನಾ? ಆಡೋಣ. ಹಾಂ, ಆದರೆ ಒಂದು ಟ್ವಿಸ್ಟ್ ಏನು ಗೊತ್ತಾ? ಸುಮ್ಮನೆ ಆಡೋಂಗಿಲ್ಲ. ಬಾಟಲ್ ಫ್ಲಿಪ್ ಮಾಡಿ ಕೂರಿಸಿ ಯಾರು ಫಸ್ಟ್ ಮಾಡ್ತಾರೋ ಅವ್ರಿಗೆ. ಬಾಟ್ಲಿಗೆ ಬಂದ್ರೆ ಫಸ್ಟ್ ಐತಿ ಕೈ. ಸರಿನಾ? ನೋಡೋಣ. ನನ್ನ ಕೈಯಿಂದ 500 ಕೊಡಿ ಫಸ್ಟು. ಫಸ್ಟ್ ನೀನು ಆಡು. 500 ಇಟ್ಬಿಟ್ಟು ಆಡಬೇಕು. ನೋಡ್ಬೇಕಪ್ಪ, ನೀನು ಇಡು. ಹಾಂ, ನೀನು ಇಡು. ಅದು 500 ನೀನು ಗೆದ್ರೆ ನಿನಗೆ, ನಾನು ಗೆದ್ರೆ ನನಗೆ. ಅದು ಯಾವ ಲೆಕ್ಕ? ಅದು ನೀನು 500 ಇಡಬೇಕು, ನಾನು ಇಡ್ಬೇಕು 500. ಹಂಗಲ್ಲ. ಅದು ತಪ್ಪದು. ನೀನು ಇಡ್ಬೇಕು, ನಾನು ಇಡ್ಬೇಕು. ಅದಕ್ಕೆ ನಂದು ಆಯ್ತು, ಇಡ್ತೀನಿ. ಇಡು ಫಸ್ಟ್. ಫಸ್ಟ್ ಇಡಿ. ಫಸ್ಟ್ ಅದು ಆಟ. Thank you very much. 500 rupees ಕೊಟ್ಟಿದ್ದೆ. ಫ್ರೆಂಡ್ಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಈ ವ್ಲಾಗು ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.